ಇನ್ನು ವಕ್ಫ್ ಹೋರಾಟದ ವಿಚಾರದಲ್ಲಿ ನಮ್ಮಿಂದ ತಡವಾಗಿದೆ, ಒಂದಿಂಚು ಜಾಗವನ್ನ ಕಬಳಿಸೋದಕ್ಕೆ ನಾವು ಬಿಡಲ್ಲ ಎಂದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಿದ್ಧ, ಒಂದಿಂಚು ಜಾಗವನ್ನು ಕಬಳಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೇರೆಯವರ ತಟ್ಟೆಯಲ್ಲಿ ಕೈ ಹಾಕಿದಾಗ ನಮಗೆ ಗೊತ್ತಾಗಿದೆ, ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ, ಒಂದೊಂದಾಗಿ ಮಾಡುವ ಸಂದರ್ಭದಲ್ಲಿ ಹಿಂದೆ ಮುಂದೆ ಆಗುತ್ತದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನಿದೆ ಇಷ್ಟು ಗೊಂದಲ ಯಾಕಾಗಿದೆ? ರೈತರ ಜಮೀನುಗಳು, ಮಠಮಾನ್ಯದ ಜಮೀನುಗಳಿಗೆ ನೋಟಿಸ್ ಯಾಕೆ ಬರ್ತಿದೆ? ಇದೆಲ್ಲವನ್ನು ಸ್ವಲ್ಪ ಅವಲೋಕನ ಮಾಡಬೇಕು. ಇದಕ್ಕೆ ಕಾರಣ ಯಾರು? 1954ರಲ್ಲಿ ಬಾಗ್ಲಾಕ್ಬಿಡಿ 1954ರಲ್ಲಿ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರು ಸೃಷ್ಟಿ ಮಾಡಿದ ಈ ಒಂದು ವಕಫ್ ಬೋರ್ಡ್ ಏನಿದೆ, ಇವತ್ತು ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ, ರೈತರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಇದೆಲ್ಲಕ್ಕೂ ಕೂಡ ಕಾಂಗ್ರೆಸ್ಸು ಕಾರಣ ಅಂತಕ್ಕಂಥದ್ದು ನನ್ನ ಆಪಾದನೆ. ಇದನ್ನೇ 1969ರಲ್ಲಿ ಇಂದಿರಾ ಗಾಂಧಿಯವರು ಕಾಲ 74ರಲ್ಲಿ ಮತ್ತೆ ಇದಕ್ಕೆ ಮರುಜೀವ ಕೊಡ್ತಾರೆ. ಎಲ್ಲೆಲ್ಲಿ ವಕಫ್ ಬೋರ್ಡಿನ ಆಸ್ತಿಗಳಿದೆ ಅದನ್ನು ಪಟ್ಟಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳ್ತಾರೆ ಇಡೀ ದೇಶದಲ್ಲಿ. ಆಗೇನಾಗುತ್ತೆ ಅಂತಂದರೆ, ಆ ಇದ್ದ ಆಸ್ತಿಗಳನ್ನು ಪಟ್ಟಿ ಮಾಡಲಿಕ್ಕೆ ಈ ರೀತಿಯ ವಸತಿಗಳಿರಲಿಲ್ಲ ಆಗ. ಆ ಕಾರಣದಿಂದ ಯಾರೋ ಅಧಿಕಾರಿ ಹೋದವರು ಎಲ್ಲೋ ಒಂದು ಮಸೀದಿ ಎಲ್ಲೋ ಕುಳಿತುಕೊಂಡು, ಎಷ್ಟು ಮಸೀದಿಗಳಿದೆ ಈ ತಾಲೂಕಿನಲ್ಲಿ, ಅಥವಾ ಎಷ್ಟು ಬೇರೆ ಬೇರೆ ಅವ್ರದ್ದು ಇದೆಯಾ, ಕಬ್ರಸ್ಥಾನಗಳೆಷ್ಟಿದೆ, ಈ ರೀತಿ ಎಲ್ಲ ಕೇಳಿ ಯಾರು ಹೇಗೆ ಬರ್ತದೋ ಅದನ್ನು ಬರೆದು ಕೊಟ್ಟರು. ಅದನ್ನು ತಗೊಂಡೋಗಿ 1974ರಲ್ಲಿ ಗೆಜೆಟ್ ಮಾಡಿಬಿಟ್ರು. ಆ ಗೆಜೆಟ್ ಸೃಷ್ಟಿ ಮಾಡಿರತಕ್ಕಂಥ ಈ ಆತಂಕ ಇವತ್ತು ಎಲ್ಲರನ್ನು ಕಾಡುವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.